ಎಲ್ರಿಗೂ ನಮಸ್ಕಾರ. ಇವತ್ತು ನಾವೊಂದು ಮುಖ್ಯವಾದ ವಿಷಯದ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ. ಕಾಡು, ನಾಡು, ಜೀವನದ ಬಗ್ಗೆ. ಭಾರತದ ಇತಿಹಾಸದಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ನಾವು ಹೇಳ್ತೀವಿ. ಅಂದರೆ ಅವತ್ತು ನಮಗೆ ತಿನ್ನಲಿಕ್ಕೆ ಊಟ ಇರಲಿಲ್ಲ, ಸಾಕಷ್ಟು ಫುಡ್ ಪ್ರೊಡಕ್ಷನ್ ಆಗ್ತಿರಲಿಲ್ಲ. ಅಂಥ ಟೈಮಲ್ಲಿ ನಮಗೆ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕಂತ ಹೇಳಿದಾಗ ಜಾಸ್ತಿ ನಾವು ಫರ್ಟಿಲೈಸರ್ಸು, ನ್ಯೂಟ್ರಿಯೆಂಟ್ಸ್ ಹಾಕಿ ಬೆಳೆ ಬೆಳಿಬಹುದಾಗಿತ್ತು. ಆದರೆ ಅದರ ಒಂದು ಪ್ರಾಬ್ಲಮ್ ಇತ್ತು. ಆವತ್ತಿರ್ತಕ್ಕಂತಹ ನಮ್ಮ ಹೈ ಯೀಲ್ಡಿಂಗ್ ವೆರೈಟೀಸು ದೇವರ್ ಟಾಲ್ ಆ್ಯಂಡ್ ಸಕ್ಯುಲೆಂಟ್. ನೀವು ಅದಕ್ಕೆ ಸ್ವಲ್ಪ ಏನೋ ಮೆಡಿಸಿನ್ಸ್ ಆಗಲಿ ಅಥವಾ ಒಂದು ಫರ್ಟಿಲೈಸರ್ಸ್ ಹಾಕಿದ್ರು ಅದು ಎತ್ತರವಾಗಿ ಬೆಳೆಯುತ್ತೆ, ಬಿದ್ದೋಗ್ಬಿಡುತ್ತೆ ಭಾರಕ್ಕೆ. ಆವಾಗ ನಮಗೆ ಬೇಕಾಗಿದ್ದು ಡ್ವಾರ್ಫ್ ಆ್ಯಂಡ್ ರೋಬಸ್ಟ್ ವೆರೈಟೀಸ್ ಬೇಕಿತ್ತು. ಅಂದರೆ ಗಿಡದಾಗಿರಬೇಕು, ದಪ್ಪ ಇರಬೇಕು ಅಂತ. ಈಗ ಹೆಂಗೆ ಮಾಡೋದು ಅದನ್ನು? ಏನು ಮಂತ್ರ ಮಾಡೋಕ್ಕಾಗುತ್ತಾ? ಆವಾಗ ಮತ್ತೆ ಎಲ್ಲೋದ್ರು ಸೊಲ್ಯೂಷನ್ ಈಸ್ ಇನ್ ನೇಚರ್. ಕಾಡಿಗೆ ಹೋದಾಗ ಅಲ್ಲಿ DGUGen ಅಂತ ಒಂದು ಜೀನು ರೈಸ್ ವೆರೈಟಿಯಲ್ಲಿ, RH1 ಅನ್ನೋ ಜೀನು ವೀಟ್ ವೆರೈಟಿಯಲ್ಲಿ ಕಾಡಲ್ಲಿ ಸಾವಿರಾರು ವರ್ಷಗಳಿಂದ ಹಾಗೆ ಸುಮ್ಮನೆ ಬೆಳೀತಾ ಇದ್ವು. ಅವಕ್ಕೇನು ಬೆಲೆ ಇರಲಿಲ್ಲ, ಅವಕ್ಕೇನು ಘನತೆ ಇರಲಿಲ್ಲ. ಸೈಂಟಿಸ್ಟ್ ನೋಡಿ ಚೆನ್ನಾಗಿದೆ ಅದೆಲ್ಲ, ನಂದು ಗಿಡ ಎತ್ತರ ಏನೋ ಮತ್ತು ಸಕ್ಯುಲೆಂಟ್ ಇದೆ, ಅದೇ ವೈಲ್ಡ್ ವೀಟು ಅಥವಾ ವೈಲ್ಡ್ ರೈಸು ಇಲ್ಲಿ ಏನು ಡ್ವಾರ್ಫ್ ಇದೆ ಮತ್ತು ರೋಬಸ್ಟ್ ಇದೆ. ಈ ಕ್ಯಾರೆಕ್ಟರ್ನ ನಾನು ನನ್ನ ಹೈಲ್ಡಿಂಗ್ ವೆರೈಟೀಸ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನನಗೆ ಸೊಲ್ಯೂಷನ್ ಸಿಗ್ತಲ್ಲ ಅಂತ ಆಲೋಚನೆ ಮಾಡಿ ಆ ಜೀನನ್ನು ತೆಗೆದು ಅವತ್ತಿನಿರ್ತಕ್ಕಂಥ ತಂತ್ರಜ್ಞಾನದಿಂದ, ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಾಲಜಿಯಿಂದ ಹೈಲ್ಡಿಂಗ್ ವೆರೈಟೀಸ್ಗೆ ಹಾಕಿದಾಗ ನಮಗೆ ನಮ್ಮ ಹೈಲ್ಡಿಂಗ್ ವೆರೈಟೀಸ್ ಬಿಕೇಮ್ ಡ್ವಾರ್ಫ್ ಆ್ಯಂಡ್ ರೋಬಸ್ಟ್. ಕಲ್ಯಾಣ್ ಸೋನಾಲಿಕ್ ಅಂತ ನಾವು ವೆರೈಟೀಸ್ ಕೇಳ್ತೀವಿ. ಸಡನ್ಲಿ ಅವಾಗ ನೀನು ಎಷ್ಟೇ ಏನು ಫರ್ಟಿಲೈಸರ್ ಹಾಕು, ನ್ಯೂಟ್ರಿಯೆಂಟ್ ಹಾಕು, ಅವು ಚೆನ್ನಾಗಿ ಬೆಳೀತಾ ಇದ್ದಾವೆ, ದಷ್ಟಪುಷ್ಟವಾಗಿದ್ದಾವೆ ಮತ್ತು ಎಷ್ಟು ಇಳುವರಿ ಕೊಡ್ತಾ ಇದ್ದಾವೆ. ವೀರ್ ಅಚೀವ್ಡ್ ಗ್ರೀನ್ ರೆವಲ್ಯೂಷನ್. ಆವತ್ತಿನಿಂದ ಇವತ್ತಿನವರೆಗೆ ನಾವು ಆರಾಮಾಗಿ ಊಟ ಮಾಡ್ತಾ ಇದ್ದೇವೆ. ಈಗ ಕಾಡಲ್ಲಿರ್ತಕ್ಕಂಥ ಅದು ಇನ್ಸಿಗ್ನಿಫಿಕೆಂಟ್ ಡ್ವಾರ್ಫ್ ಆ್ಯಂಡ್ ರೋಬಸ್ಟ್ ರೈಸ್ ಆ್ಯಂಡ್ ವೀಟ್ ವೈಲ್ಡ್ ಕಲ್ಟಿವರ್ಸ್ ಇಲ್ಲದೆ ಹೋಗಿದ್ರೆ, ಆ ಜೀನ್ಸೇ ಇಲ್ಲದೆ ಹೋಗಿದ್ರೆ ಇವತ್ತು ನಮಗೆ ಗ್ರೀನ್ ರೆವಲ್ಯೂಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಅದಕ್ಕೇನಾದರೂ ನಾವು ಬೆಲೆ ಕಟ್ಟಲಿಕ್ಕೆ ಶುರು ಮಾಡಿದ್ರೆ ಸಾಧ್ಯ ಆಗುತ್ತಾ? ಸುಮ್ಮನೆ ಯೋಚನೆ 50 ವರ್ಷ, 365 ದಿನ, ಅರೌಂಡ್ 1 ಕೋಟಿ, 1 ಬಿಲಿಯನ್ ಪಾಪ್ಯುಲೇಷನ್, ಪ್ರತಿದಿನಕ್ಕೆ ನೀವು ₹100 ಅಂತ ಹಾಕಿದ್ರು ಎಷ್ಟಾಗುತ್ತೆ? ನಿಮ್ಮ ಹತ್ರ ಅಷ್ಟು ಸೊನ್ನೆಗಳು ಸಿಗಲಿಕ್ಕಿಲ್ಲ, ಅಷ್ಟೊಂದು ಬೆಲೆ ಆಗುತ್ತೆ. ಇದು ದ ವ್ಯಾಲ್ಯೂ ಆಫ್ ದಟ್ ಇನ್ಸಿಗ್ನಿಫಿಕೆಂಟ್ ಜೀನ್. ಸೊ ನಾವು ಇವತ್ತು ಊಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಕಾಡಿಂದ ಮಾತ್ರ.